नमो महद्भ्यो घनः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं शङ्कराचार्यं केशवं बादरायणं सूत्रभाष्यकृतो वन्दे भगवन्तो पुनः पुनः श्रीमच्छङ्कर भगवत्पूज्यपादसद्गुरुभ्यो नमः। वन्दे तं सच्चिदानन्दं विधिवर्यं महामतिं वेदवेदान्तसारज्ञं सदाहं सम्प्रदायज्ञं संयमीन्द्रं सदाश्रयं सद्गुरुं सच्चिदानन्दं सदाचारं श्री श्री सच्चिदानन्देन्द्र सरस्वती महासद्गुरुभ्यो नमः। अधीः भगवो ब्रह्म 16 ಆಯ್ತಾ? 17 ಅರ್ಧ ಆಯ್ತಾ? 17 ಅಲ್ಲಿ 2 ವಾಕ್ಯ. ಭಿಕ್ಷುವಿಗೂ ಶರೀರ ಧಾರಣ ಅಷ್ಟಕ್ಕೆ ತೊಡಗಿರುವಂತಹ ಭಿಕ್ಷುಗೂ ಪ್ರವೃತ್ತಿಯಲ್ಲಿ ನಿಯಮ ಕಂಡಿರೋ ಹಾಗೇನೆ ಮಾಡ್ಲಿ ಅಂತಂದ್ರೆ ಆ ಪ್ರವೃತ್ತಿಗೆ ಪ್ರಯೋಜಕವಲ್ಲ ಅಂತ ಇದ್ದಾರೆ. ಅದು ಹೇಗೆ ಆಚಮನಕ್ಕೆ ತೊಡಗಿದವನಿಗೆ ಬಾಯಾರಿಕೆ ಹೋಗುತ್ತದೆಯೋ ಹಾಗೆ ಭಿಕ್ಷಾಟನೆ ಮಾಡುವವನಿಗೆ ಹಸಿವು ನಿವೃತ್ತಿ ಆಗುತ್ತೆ ಅಷ್ಟೇ ಹೊರತು ಅದು ಬೇರೆ ಪ್ರಯೋಜಕ, ಬೇರೆ ಒಂದು ಅದೃಷ್ಟ ಫಲಕ್ಕಾಗಿ ಭಿಕ್ಷೆ ಮಾಡಲ್ಲ. ಶರೀರಸ್ಥಿತಿ ಧಾರಣ ಅಷ್ಟಕ್ಕೆ ಭಿಕ್ಷೆ ಮಾಡೋದು. ಹಾಗೆ ಅಗ್ನಿಹೋತ್ರಾದಿಗಳು ತಾನೇ ಪ್ರಾಪ್ತವಾದ ಬಂದ್ಬಿಟ್ಟಿದಾರ ಕಿರಣ ಪ್ರವೃತ್ತಿ ನಿಯತತ್ವಪತಿ. ಹಾಗೆ ಅರ್ಥಪ್ರಾಪ್ತವಾಗಿ ತಾನಾಗಿ ಹೇಗೆ ಹಸಿವನ್ನು ತಾನಾಗೆ ಬಂದು ಒದಗಿದ್ದೋ ಹಾಗೆ ಅಗ್ನಿಹೋತ್ರವನ್ನು ತಾನಾಗೆ ಬಂದು ಒದಗಿದ್ದಲ್ಲ. ಅದಕ್ಕೆ ಮಾಡಬಾರಲ್ಲ. ಅಗ್ನಿಹೋತ್ರ ಅದು ಅಪೂರ್ವ ಕರ್ಮ, ಶಾಸ್ತ್ರ ಹೊಸದಾಗಿ ಇರ್ತದೆ. ಅದು ಕಿಂಕೇನ ಕಸ 3 ನಮ್ಗೆ ಗೊತ್ತಿಲ್ಲ. ಅಗ್ನಿಹೋತ್ರ ಅಂದ್ರೆ ಆ ಶಬ್ದಕ್ಕೂ ಅರ್ಥ ಗೊತ್ತಿಲ್ಲ, ಯಾವುದನ್ನ ಮಾಡ್ಬೇಕು ಅಂತ ಗೊತ್ತಿಲ್ಲ, ಹೇಗೆ ಮಾಡ್ಬೇಕು ಅಂತ ಗೊತ್ತಿಲ್ಲ. ಶಾಸ್ತ್ರವೇ ಹೇಳ್ಕೊಡೋದು. ಅದು ಭಿಕ್ಷೆ ಮಾಡೋದಕ್ಕೆ, ಊಟ ಮಾಡೋದಕ್ಕೆ ಶಾಸ್ತ್ರ ಹೇಳ್ಕೊಡ್ಬೇಕಾಗಿಲ್ಲ. ಅದು ಪ್ರಾಣಿ ಮಾತ್ರಕ್ಕೆ ಇರ್ತಕ್ಕಂಥ ಹಸಿವು, ಅದು ಬೇರೆ. ಅದು ನಿಯಮ, ವಿಧಿ ಬೇರೆ. ನಿಯಮದಲ್ಲಿ ವಿಧಿಯಲ್ಲಿ ನಿಯಮ ಮಾಡುತ್ತೆ. ನೀನು ಇದು ಅರ್ಥಪ್ರಾಪ್ತ ಅಲ್ಲ. ಊಟ ಮಾಡುವುದು ಅನ್ನೋದು ತಾನಾಗಿ ಬಂದರೂ ಕೂಡ ನೀನು ಈರುಳ್ಳಿ ತಿನ್ಬೇಡ, ಬೆಳ್ಳುಳ್ಳಿ ತಿನ್ಬೇಡ, ಮಾಂಸ ತಿನ್ಬೇಡ, ಹೆಂಡ ಕುಡಿಬೇಡ, ಇದು ನಿಯಮ. ನಿಯಮ ಬೇರೆ, ವಿಧಿ ಬೇರೆ. ಅರ್ಥಪ್ರಾಪ್ತವಾಗಿ ನಿಯಮ ಮಾಡ್ಬೋದು. ನಿಯಮ ಕ್ರಿಯೆ ಅಲ್ಲ. ನಿಯಮ ಏನ್ ಹೇಳೋ, ಮಾಡಬೇಡ ವಿಧಿ ಅಷ್ಟೇ ಇದು ಮಾಡುತ್ತೆ. ನಿಯಮಸ್ಯ ಅಕ್ರಿಯಾತ್ವ, ಕ್ರಿಯಾಯಾಷ್ಟ ಅಪ್ರಯೋಜಕತೆ. ಕ್ರಿಯೆ ಪ್ರಯೋಜಕ ಅಲ್ಲ. ಕ್ರಿಯೆ ಇದೇನು ಮಾಡೋಲ್ಲ. ಮಾಡೋಕೆ ಏನ್ ಕಾರಣ? ಕಾಮ ಕಾರಣ. ನಿಯಮ ಇದೆಯಲ್ಲ, ನಿಯಮ ಕ್ರಿಯೆ ಅಲ್ಲ. ನಿಯಮ ಏನೋ, ನೀನು 2 ಹೊತ್ತು ಊಟ ಮಾಡ್ಬೇಕು ನಿಯಮ ಅಲ್ಲ. 3 ಹೊತ್ತು ಊಟ ಮಾಡಬಾರ್ದು ಅನ್ನೋದು ನಿಯಮ. 3 ಹೊತ್ತು ಊಟ ಮಾಡ್ದಿರಕ್ಕೆ ಏನ್ ಮಾಡ್ತೀಯಾ? ಬಿಟ್ರೆ ಆಯ್ತು ನಿಯಮ. ಬೆಳಗ್ಗೆ ನೀನು ಬೇಗ ಸೂರ್ಯೋದಯ ಮುಂಚೆನೇ ಸ್ನಾನ ಮಾಡಬೇಕು, ನಿಯಮ. ಅದು ವಿಧಿ ಅಲ್ಲ, ನಿಯಮ ಕ್ರಿಯೆ ಅಲ್ಲ. ನಿಯಮ ಅನ್ನೋದು ನಾವು ಪ್ರಾಪ್ತವಾಗಿರೋದಕ್ಕೆ ಒಂದು ಕಂಟ್ರೋಲ್ ಇದು ಮಾಡುತ್ತೆ, ಚೌಕಟ್ಟು ಹಾಕತ್ತೆ ಅಷ್ಟೇ. ಸಿಕ್ಕಾಪಟ್ಟೆ ತಿನ್ನು, ಇಷ್ಟೇ ತಿನ್ನು, 2 ಹೊತ್ತು ತಿನ್ನು, ಇಷ್ಟೇ ತಿನ್ನು, ಅದು ನಿಯಮಗಳು. ವಿಧಿ ಬೇರೆ. ವಿಧಿ ಅನ್ನೋದು ಹೊಸದಾಗಿ ಬರೋದು ವಿಧಿ. ವಿಧಿ ಬೇರೆ, ನಿಯಮ ಬೇರೆ. ನಾನು ಮನೆಯಲ್ಲೇ ಕೇಳ್ತೀನಿ ಅಂದ್ರು ಬರೀತಾರೆ ಮುಂದೆ. ನಚ ಅಗ್ನಿಹೋತ್ರಾದೀನ ಹಾಗೆ ಅರ್ಥಪ್ರಾಪ್ತಿ ಪ್ರವೃತ್ತಿ ನಿಯತತ್ವ ಇಲ್ಲ. ಅರ್ಥಪ್ರಾಪ್ತ ಪ್ರವೃತ್ತಿ ನಿಯಮೋಪಿ ಪ್ರಯೋಜನ ಅಭಾವೇ ಅನುಭವನ್ನೇವೇ ಚೇತದ. ಅರ್ಥಪ್ರಾಪ್ತ ಅದಾಗಿಲ್ವಾ? ಅರ್ಥಪ್ರಾಪ್ತ ಪ್ರವೃತ್ತಿ ನಿಯಮೋಪಿ ಪ್ರಯೋಜನ ಅಭಾವೇ ಅನುಪಪನ್ನ ಏವೇತಿ ಚೇತ್. ಅಲ್ಲ, ಅರ್ಥಪ್ರಾಪ್ತವಾಗಿರುವ ಪ್ರವೃತ್ತಿ, ತಾನಾಗಿ ಬಂದು ಒದಗಿರುವ ಪ್ರವೃತ್ತಿ ಭಿಕ್ಷೆ. ಅಲ್ಲಿ ನಿಯಮ ಮಾಡೋದು ಪ್ರಯೋಜನವಿಲ್ವಲ್ಲ, ಯಾಕೆ ಮಾಡ್ಬೇಕೋ? ತೊಡಗೋದೇ ಇಲ್ಲ, ನಿಯಮ ಎದಕ್ಕೆ ಮಾಡ್ತೀರಾ? ಅದು ದಂಡ ಆಗತ್ತಲ್ಲ ಅಂತ ಪ್ರಶ್ನೆ ಮಾಡಿದ. ನಾ ತನ್ನಿಯಮಸ್ಯ ಪೂರ್ವ ಪ್ರವೃತ್ತಿ ಸಿದ್ಧತ್ವ ತದಕ್ರಮೆ ಯತ್ನ ಗೌರವ. ತನ್ನಿಯಮಸ್ಯ ಪ್ರವೃತ್ತಿ ಸಿದ್ಧತ್ವ ತದತಿಕ್ರಮೆ ಯತ್ನ ಗೌರವ. ಆ ನಿಯಮ ಮೊದಲೇ ಸಿದ್ಧವಾಗಿರೋದು. ಇವಾಗ ಹಸಿವು ಅನ್ನೋದ್ರಿಂದ ಭಿಕ್ಷೆ ಮುಂಚೆ ಇವನೇ ತೊಳ್ಬಿಟ್ಟಿದ್ದಾನೆ. ಅದನ್ನ ಮೀರಕ್ಕೆ ಇನ್ನೂ ಪ್ರಯತ್ನ ಮಾಡ್ಬೇಕಾಗತ್ತೆ. ಯಾವತ್ತೂ ಅಷ್ಟೇ, ಯಾವುದು ತಾನಾಗೇ ಬಂದಿರುತ್ತೋ ಅದನ್ನು ಮೀರೋದಕ್ಕೆ ಇನ್ನೂ ಪ್ರಯತ್ನ ಮಾಡೋದಕ್ಕೆ ಅರ್ಥ ಇಲ್ಲ. ಅರ್ಥಪ್ರಾಪ್ತವಾದ ಪ್ರವೃತ್ತಿ ಯಾವುದೋ ಭಿಕ್ಷಾಚರ್ಯ, ಆ ನಿಯಮ, ಅದಕ್ಕೂ ನಿಯಮ ಮಾಡ್ತಿರಲ್ಲ ನೀವು. ಸಪ್ತಾಗಾರ ಮಾಡಬೇಕು, ಇಷ್ಟೇ ತಗೋ, ಅಷ್ಟು ಗ್ರಾಸ ಆಯ್ತು ವೃಕ್ಷ, ಅದಕ್ಕೂ ಏನು ಪ್ರಯೋಜನ ಇಲ್ವಲ್ಲ. ಆ ಪ್ರಯೋಜನ ಇಲ್ಲದ ಮೇಲೆ ಇದನ್ನು ಯಾಕೆ ಮಾಡಲೇಬೇಕು? ಅಥವಾ ಸನ್ಯಾಸ ಮಾಡಿಯೇ ಮಾಡ್ತಾನೆ ಅಂತಂತಿಲ್ಲ, ಜ್ಞಾನಿ ಆದ್ಮೇಲೆ. ಅದು ಅರ್ಥಪ್ರಾಪ್ತವಾಗಿರೋದು ಸನ್ಯಾಸ ಮಾಡಬೇಕು. ಮತ್ತು ಸನ್ಯಾಸ ಮಾಡದೇ ಇರೋ ಪ್ರಯತ್ನ ಮಾಡೋ ಅವಶ್ಯಕತೆ ಇಲ್ಲ.
ಅಂತ ಹೇಳ್ತಾರೆ. ತನ್ನಿಯಮ ಅಂದ್ರೇನು? ಅರ್ಥಪ್ರಾಪ್ತವಾದ ಪ್ರವೃತ್ತಿ ನಿಯಮ ಇದೆಯಲ್ಲ ಅದು ಪೂರ್ವ ಪ್ರವೃತ್ತಿ ಸಿದ್ಧ, ಮೊದಲೇ ಸಿದ್ಧವಾಗಿರೋದು, ಜ್ಞಾನಪೂರ್ವದಲ್ಲೇ ಸಿದ್ಧವಾಗಿರತಕ್ಕದ್ದು. ಅದನ್ನು ಅತಿಕ್ರಮ ಮಾಡೋಕೆ ಇನ್ನೊಂದು ಪ್ರಯತ್ನ ಗೌರವ ಮಾಡಬೇಕಾಗತ್ತೆ. ಉದಾಹರಣೆ ಹೇಳಿದ್ರೆ ಗೃಹಸ್ಥನಾಗಿರ್ತಾನೆ, ತತ್ವ ವಿಚಾರ ಮಾಡ್ತಿರ್ತಾನೆ, ಅವನಿಗೆ ಸತ್ವಜ್ಞಾನ ಆಗ್ಬಿಡ್ತಿರ್ಬೇಕು. ಅವನು ಯಾವುದೋ ಒಂದು ಭೂಯೋಭ್ಯಾಸ ಹಿಂದಿನ ಮಾಡ್ಕೊಂಡಿದ್ರೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ಯಾಕೆ ಮಾಡ್ಬೇಕು ಬಿಡ್ಲಿ ಅಂತಂದ್ರೆ, ಬಿಡೋದ್ರಿಂದ ಅವ್ನಿಗೆ ಏನೂ ಆಗ್ಬೇಕಾಗಿಲ್ಲ, ಮಾಡೋದು ಏನೂ ಆಗ್ಬೇಕಾಗಿಲ್ಲ ಅಂದ್ರೆ ಮಾಡ್ಕೊಂಡು ಹೋಗ್ತಾರೆ. ಅದನ್ನ ಬಿಡ್ಲಿ ಅಂತ ವಿಧಿ ಮಾಡೋದು ಒಂದು ಯತ್ನ ಗೌರವ, ಅದು ಬೇಕಿಲ್ಲ. ತಾನಾಗೇ ಬಂದಿದ್ದಕ್ಕೆ ಮತ್ತೆ ಯತ್ನ ಗೌರವವನ್ನು ಮಾಡಬೇಡಿ ಅಂತ ಇದ್ದಾರೆ. ಯಾವುದನ್ನು ತಾನಾಗೆ ಮಾಡ್ಕೊಂಡು ಹೋಗ್ತಾನೋ ಅದನ್ನ ಮಾಡಬೇಡ ಅಂತ ಅನ್ನೋದಿದೆಯಲ್ಲ, ಅದು ಹೆಚ್ಚಿನ ಪ್ರಯತ್ನ ಆಗತ್ತೆ, ಅದೊಂದು ಕ್ರಿಯೆ ಆಗತ್ತೆ. ಇನ್ನು ಕೆಲವು ಸಂದರ್ಭ ಬರುತ್ತೆ. ಇದು ಉದಾಹರಣೆ, ತತ್ವಜ್ಞಾನ ಆಮೇಲೆ ವೇದಾಂತ ಪ್ರವಚನ ಮಾಡ್ತಿರ್ತಾನೆ, ವೇದಾಂತ ಪಾಠ ಹೇಳ್ತಾ ಇರ್ತಾನೆ. ಮುಂಚೆಯಿಂದ ಹೇಳ್ತಿದ್ದ, ತತ್ವಜ್ಞಾನವಾಯಿತು, ಅದನ್ನು ಕಂಟಿನ್ಯೂ ಮಾಡ್ದ. ಆಮೇಲೆ ನೀನು ಹೇಳಬೇಡ ಅಂತ ನೀವು ಅಂದ್ರೆ, ತತ್ವಜ್ಞಾನ ಯಾಕೆ ಹೇಳ್ತೀಯ, ಪ್ರಯೋಜನ ಇಲ್ಲ. ಹೌದು, ತತ್ವಜ್ಞಾನ ಆದ್ಮೇಲಾಗಲಿ ತತ್ವಜ್ಞಾನ ಮುಂಚೆ ಆಗಲಿ ಹೇಳೋದು ಪ್ರಯೋಜನ ಇಲ್ಲ. ಅದನ್ನ ಮೀರೋದಕ್ಕೆ ಇನ್ನು ಪ್ರಯತ್ನ ಮಾಡಬೇಕು ಅವನು, ಪಾಠ ಹೇಳ್ದಿರೋದಕ್ಕೆ. ಅದು ಬೇಕಿಲ್ಲ, ಕಂಟಿನ್ಯೂ ಮಾಡ್ತಾರೆ. ಸಾಮರ್ಥ್ಯ ಕಂಟಿನ್ಯೂ ಮಾಡ್ತಾನೆ, ಇದು ನಿಲ್ಲಿಸ್ತಾನೆ. ಹಾಗಾಗಿ ಅದು ಆ ಪ್ರವೃತ್ತಿ ನಿಯಮವು ಮೊದಲೇ ಸಿದ್ಧವಾಗಿರುವಂಥದ್ದಾದ್ದರಿಂದ ಅದನ್ನು ಅತಿಕ್ರಮ ಮಾಡೋದಕ್ಕೆ ಹೆಚ್ಚಿನ ಪ್ರಯತ್ನ ಮಾಡಬೇಕಾದ್ರಿಂದ ಅದನ್ನು ಮಾಡೋಕೆ ಹೋಗಲ್ಲ ಅಷ್ಟೇ. ಅರ್ಥಪ್ರಾಪ್ತಸ್ಯ ವ್ಯುತ್ಥಾನಸ್ಯ ಪುನರ್ವಚನಾತ್ ವಿದುಷಃ ಕರ್ತವ್ಯತ್ವೋಪತ್ತಿ. ಹಾಗಾಗಿ ವ್ಯುತ್ಥಾನ ಅರ್ಥಪ್ರಾಪ್ತವಾಗಿ ಬರುತ್ತೆ. ಯಾವ್ದಕ್ಕೆ ಶಾಸ್ತ್ರ ಮತ್ತೆ ಮಾಡ್ಬೇಕು ಅಂತ ಹೇಳ್ಬೇಕು? ಅರ್ಥಪ್ರಾಪ್ತವಾಗಿ ಬಂದದ್ದು ಸನ್ಯಾಸ ಅಂತ ಅನ್ನೋದಾದ್ರೆ, ಅರ್ಥಪ್ರಾಪ್ತ ಅಂದ್ರೆ ತಾನಾಗೆ ಬರೋದು, ತತ್ವಜ್ಞಾನ ಆಗ್ಬಿಟ್ರೆ ತಾನಾಗೆ ಸನ್ಯಾಸ ಬರುತ್ತೆ ಅಂತ ಆದ್ಮೇಲೆ ಸನ್ಯಾಸ ಮಾಡು ಅಂತ ಹೇಳೋದ್ರಲ್ಲಿ ಏನ್ ವಿಶೇಷ ಅಂತ ಹೇಳಿದ್ರೆ, ಅದಕ್ಕೆ ಹೇಳ್ತಾರೆ ಕರ್ತವ್ಯ ಇಲ್ಲ, ಮುಮುಕ್ಷುವಿಗೆ ಕರ್ತವ್ಯ ಅದು, ಅವನಿಗಲ್ಲ. ಜ್ಞಾನಿ ಕರ್ತವ್ಯ ಅಲ್ಲ, ಮುಮುಕ್ಷುವು ಅದನ್ನು ಮಾಡಬೇಕು ಅಂದ್ರೆ, ಜ್ಞಾನಿಯು ಅದನ್ನು ಮಾಡಬೇಕು ಅಂದ್ರೆ ಜ್ಞಾನಿ ಆಗಬೇಕೆಂಬ ಮುಮುಕ್ಷು. ಜ್ಞಾನಿಗೆ ವಿಧಿ ಬರೋಲ್ಲ, ಜ್ಞಾನಿ ವಿಧಿ ನಿಷೇಧವನ್ನು ಅತೀತ ಮೀರಿದವನು. ಜ್ಞಾನಿಗೆ ಯಾವ ಇದು ಮಾಡ್ಕೋಲ್ಲ, ಏನೋ ಕಮೆಂಡು. ಜ್ಞಾನಿಗೆ ಯಾವ ಕಮೆಂಟನ್ನು ಮಾಡೋಕ್ಕಾಗಲ್ಲ, ನಿಯಮ ಮಾಡೋಕ್ಕಾಗಲ್ಲ. ಅಲ್ಲ, ಜ್ಞಾನ ಆಗಬೇಕು ಮೋಕ್ಷ ಸೇರ್ಸ್ಕೊಂಡು ಹೇಳ್ತಾ ಇದ್ದಾರೆ. ಸರಿ, ಅರ್ಥಪ್ರಾಪ್ತ ಶ್ರುತಿ ಹೇಳ್ತಾ ಇದ್ದೆ, ಒಪ್ಕೊಳ್ತೀನಿ. ಅದು ಕರ್ತವ್ಯತ್ವೋಪತ್ತಿ ಇವರಿಗೂ ಇದೆ. ಅಜ್ಞ ಮುಮುಕ್ಷುವಿಗೆ ಕರ್ತವ್ಯತ್ವೋಪತ್ತಿ. ಮುಂತೊಂದಿದ್ದಾರೆ ಅದನ್ನ ಜ್ಞಾನಿಗೆ ಅವಿದುಷಾಪಿ ಮುಮುಕ್ಷುಣ ಪಾರಿವ್ರಾಜ್ಯಂ ಕರ್ತವ್ಯಮೇವ. ಅವಿದುಷಾಪಿ ಮುಮುಕ್ಷುಣ ಪಾರಿವ್ರಾಜ್ಯಂ ಕರ್ತವ್ಯಮೇವ. ಅಜ್ಞಾನಿಯಾದ ಮುಮುಕ್ಷುವಿನಿಂದಲೂ ಪಾರಿವ್ರಾಜ್ಯವು ಮಾಡತಕ್ಕದ್ದೇ. ಅಜ್ಞಾನಿಯಾದ ಮುಮುಕ್ಷು ಇದು ಮಾಡಲೇಬೇಕು. ಅದು ಅಲ್ಲೂ ಅಷ್ಟೇ, ಅಜ್ಞಾನಿಯಾದ ಮುಮುಕ್ಷಿಗೆ ಕರ್ತವ್ಯ ಅನ್ನುವಾಗಲು ಪ್ರಾಬಬಿಲಿಟಿ ಜಾಸ್ತಿ ಇದೆ ಏನೋ ಅಷ್ಟೇ. ಅದಕ್ಕೆ ಅವಕಾಶ ಜಾಸ್ತಿ, ಅನುಕೂಲತೆ ಜಾಸ್ತಿ. ಈಗ ನಿಂಗೆ ದುಡಿಬೇಕು ಅಂತ ಅನ್ನುವಾಗ ಬೇರೆ ಓದಬೇಕು ಅಂತ ಇನ್ನೊಂದು ಹಚ್ಚಿಬಿಟ್ರೆ ಅದು ದುಡಿಯೋದು ಅಷ್ಟು ಕೊರತೆ ಆಗ್ಬಿಡತ್ತೆ. 8 ಗಂಟೆ ದುಡಿತಿದ್ರೆ, ಇಲ್ಲಪ್ಪ ನೀನು 4 ಗಂಟೆ ಓದಬೇಕು, 5 ಗಂಟೆ ಓದಬೇಕು ಅಂದ್ರೆ 3 ಗಂಟೆ ಕ್ರಮ, ಆ ಉಪಾಯ. ಸರ್ವದಾ ಆತ್ಮಚಿಂತನೆಯೇ ಮಾಡ್ತಾ ಇರ್ತೀನಿ ಅಂತಂದ್ರೆ, ಅಯ್ಯೋ ನೀನು ಸಂಜಾನೆ ಬಿಟ್ಟರು ನಿಮ್ಗೆ ದೋಷ ಇಲ್ಲ ಕಣ, ದೇವ ಪೂಜೆ ಬಿಟ್ಟರು ದೋಷ ಇಲ್ಲ, ಉಪಾಸನಾ ವಿಷಯವಾಗಿ ಅಗ್ನಿಹೋತ್ರ.
ಅದೇ ಬೇಕು ಅನ್ನೋರು ಬಿಡಲೇಬೇಕು. ರ್ಯಾಂಕ್ ಬರಲೇಬೇಕು ಅನ್ನೋರು ಟಿವಿ ನೋಡೋದು ಆಟ ಆಡೋದು ಹೇಗೆ ಬಿಡಲೇಬೇಕು. ಆತ್ಮಜ್ಞಾನವೇ ಬೇಕು ಅನ್ನೋರು ಕರ್ಮ ಬಿಡಲೇಬೇಕು, ವ್ಯವಹಾರ ಬಿಡಲೇಬೇಕು. ಕರ್ಮ ಮಾಡುವವರೇ ವ್ಯವಹಾರ ಬಿಟ್ಟಿರ್ತಾರೆ. ಸರ್ವದಾ ಶಾಸ್ತ್ರೀಯ ಮಾರ್ಗದಲ್ಲಿರಬೇಕು ಅನ್ನೋರು ವ್ಯವಹಾರ ಬಿಟ್ಟಿರ್ತಾರೆ. ಇದು ಆತ್ಮಜ್ಞಾನ ಬೇಕು, ಶಾಸ್ತ್ರೀಯ ವ್ಯವಹಾರವನ್ನು ಬಿಡ್ತಾರೆ. ಹಾಗಾಗಿ ಮುಮುಕ್ಷುವಿಗೆ ಪಾರಿವ್ರಾಜ ಕರ್ತವ್ಯ ಅನ್ನೋದು ವಿಧಿಯಂತಿರುವ ವಿಧಿ, ನಿಜವಾಗಿ ವಿಧಿ ಅಲ್ಲ ಇದು. ಇದು ಇವನಿಗೆ ಬೇಕಾದ ಫೀಲ್ಡ್ ಇದೆಯಲ್ಲ, ಅದಕ್ಕೆ ಶಾಸ್ತ್ರ ಮಾಡಿಕೊಟ್ಟ ಅನುಕೂಲ ಅಷ್ಟೇ. ಅನುಕೂಲವನ್ನೇ ವಿಧಿ ತರ ಹೇಳ್ತಿದ್ದಾರೆ. ಇವನಿಗೆ ಅದು ಇಷ್ಟ. ಆತ್ಮಜ್ಞಾನವೇ ಬೇಕು ಅನ್ನೋವನಿಗೆ ಸನ್ಯಾಸ ಇಷ್ಟ. ಅದನ್ನು ವಿಧಿಯಂತಿರೋ ವಾಕ್ಯದಲ್ಲಿ ಹೇಳ್ತಾ ಇದೆ ಹೊರತು ವಿಧಿ ಯಾವಾಗ ಅಂದ್ರೆ ಇಷ್ಟವಿದೆ ಇದ್ದಾಗ ಮಾಡೋದು ವಿಧಿ. ಇಷ್ಟವಿಲ್ಲ ಅವನಿಗೆ ಅಂತಿಲ್ಲ. ಇಷ್ಟಪಟ್ಟು ಮಾಡೋದನ್ನ ವಿಧಿನ ಬರ್ತದೆ. ಊಟ ಮಾಡೋ ಅಂದ್ರೆ ವಿಧಿನ, ಊಟ ಮಾಡೋದು ಇಷ್ಟವೇ. ಹಾಗೆ ತಥಾಚ ಶಾಂತೋದಾಂತಃ ಇತ್ಯಾದಿ ವಚನಂ ಪ್ರಮಾಣಂ. ಶಾಂತೋದಾಂತಃ ಇತ್ಯಾದಿ ವಚನಂ ಪ್ರಮಾಣಂ. ನೋಡಿ, ಶಾಂತೋದಾಂತಃ ಅನ್ನೋದು ಆಂತರಿಕ ನಡವಳಿಕೆ ಹೇಳ್ತಾ ಇದೆ. ಅದು ಸನ್ಯಾಸವನ್ನೇನು ಹೇಳ್ತಿಲ್ಲ. ಭಾಷಿಕರು ಅಭೇದೋಪಚಾರದಿಂದ ಆ ನಡವಳಿಕೆ, ಆ ಆಶ್ರಮ ಇದನ್ನು ಒಂದ್ ಮಾಡಿ ಹೇಳ್ತಿದ್ದಾರೆ. ಶಾಂತೋದಾಂತ ಉಪರತ ಸ್ಥಿತಿಕ್ಷ ಸಮಾಹಿತೋ ಭೂತ್ವಾ ಆತ್ಮನ್ಯಮಾತ್ಮಾನಂ ಪಶ್ಯೇತ್. ದಾಂತನು ಉಪರತನು ತಿತಿಕ್ಷು ಸಮಾಹಿತನು ಆಗಿ ಆತ್ಮನಲ್ಲಿ ಆತ್ಮನ ಕಾಣ್ಬೇಕು ಅಂದ್ರೆ ಇಲ್ಲಿ ಸರ್ವದಾ ಮಾಡುವ ಪ್ರಯತ್ನ ಹೇಳ್ತಿದೆಯೇ ಹೊರತು ಒಂದಷ್ಟೊತ್ತು ಶಾಂತೋದಾಂತ ಅಲ್ಲ. ಶಮದಮಾದಿಗಳು ಯಾವಾಗಲೂ ಇರಬೇಕು ಅಂದ್ರೆ ಕರ್ಮ ಅದಕ್ಕೆ ಅಡ್ಡಿ ಮಾಡುತ್ತೆ. ಕರ್ಮ ವಿಕ್ಷೇಪ, ಲೌಕಿಕ ವಿಕ್ಷೇಪ ತಡ್ಕೊಳ್ಳೋಕೆ ಶಾಸ್ತ್ರೀಯ ಕರ್ಮ ಮಾಡ್ಕೊಂಡ ಆತ್ಮಜ್ಞಾನ ಕೊಟ್ಟವನಿಗೆ ಕರ್ಮ ವಿಕ್ಷೇಪ ಆಗ್ಬಿಡುತ್ತೆ. ಬೇಡ ಅದು. ಅದೆಂತ ಕ್ಲೇಶ. ಯಾವ್ದಕ್ಕೆ ಅಗ್ನಿಹೋತ್ರ ಮಾಡು ಅಂದ್ರೆ ಹಾಲು ಕರಿ, ಹಸು ಇಟ್ಕೋ, ಹೆಂಡತಿ ಕರಿ, ಅಗ್ನಿ ಮಾಡ್ಕೋ, ಕಟ್ಕೆ ರೆಡಿ ಮಾಡಿದ್ಯಾಂತ ರಗಳೆ. ಇಷ್ಟಿ ಮಾಡೋದು 4 ಜನ 10 ಜನ ಹುಡುಕೋ, ಅವರು ನಂಗೆ ಇವತ್ತಾಗಲ್ಲ ಅವತ್ತಾಗಲ್ಲ ಅಂತಾರೆ. ಅಯ್ಯೋ, ಕರ್ಮ ಕಿಂಪರಂ ಕರ್ಮ ತಜ್ಜಡಂ ಅಂತ. ಕರ್ಮ ಅದಕ್ಕೆ ಮಹಾಪ್ರಾಣ, ಅದು ಕ್ಲೇಶ. ಶಮದಮಾದೀನಾಂ ಚ ಆತ್ಮದರ್ಶನ ಸಾಧನಾನಾಂ ಅನ್ಯಾಶ
ಶಂಕರಾಚಾರ್ಯರು ಒಳ್ಳೆ ಬೋರ್ಡ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಶಮ ದಮ ಉಪರತಿ ತಿತಿಕ್ಷಾ ಶ್ರದ್ಧಾ ಸಮಾಧಾನ ಅಂತ ಹೇಳಿ ಈ ಗುಣ ಇದೆಯಲ್ಲ ಇದು ಬೇರೆ ಆಶ್ರಮದಲ್ಲಿ ಆಗೋಲ್ಲ ಅಂತ ಇದ್ದಾರೆ. ಪಾರ್ಶಿಯಲಿ ಆಗುತ್ತೆ, ಒಂದು 5%, 10%, 20% ಆಗ್ಬೋದು. ಸನ್ಯಾಸಿ ಅಂತೆಯೇ ಅವನಿಗೆ 100% ಕೊಡ್ತಾರೆ. ಯಾಕೆ ಸನ್ಯಾಸಿಗೆ ಅದನ್ನ ಮೀರಕ್ಕೆ ಕಾರಣ ಇಲ್ಲ. ಸುಳ್ಳು ಹೇಳೋದಕ್ಕಾಗಲಿ ಕೋಪ, ಇವಾಗ ಯಾವ ಕೋಪ ಬರುತ್ತೆ? ಆಸೆಗೆ ಅಡ್ಡಿ ಬಂದೆ, ಆಸೆಯೇ ಇಲ್ಲ ಅವನಿಗೆ, ಕೋಪ ಬರುತ್ತೆ. ಹಾಗೆ ತಂದು ಅಂತ ಇಟ್ಕೊಂಡ್ರೆ ಕೊಡಲ್ಲ ಮಾಡಲ್ಲ ಸುಳ್ಳು ಹೇಳೋದು ಮಾಡೋದು. ತಂದೆ ಏನಿದ್ರೆ ಸುಳ್ಳು ಹೇಳೋದು, ದುಡ್ಡು ಕೇಳ್ತಾರಪ್ಪ, ಗೃಹಸ್ಥ ದುಡ್ಡು ಇಲ್ಲ ಅಂತಾರೆ. ದುಡ್ಡು ಇರುತ್ತೆ, ಕೊಡೋಕ್ಕಿಲ್ಲ ಅಂತ ಅರ್ಥ. ಅದಕ್ಕೆ ಕೊಡೋಕ್ಕೆ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಅದು ಇಲ್ಲ ಅಂತಾರೆ. ಇಲ್ಲ ಅಂದ್ರೆ ಸುಳ್ಳು ಹೇಳಿದ್ರು ಅಂತಿರೋ, ಇಲ್ಲ ಅಂತಿರೋ, ಅರ್ಧ ಸುಳ್ಳು ಅರ್ಧ ನಿಜ. ಅದು ಇದು ಗೃಹಸ್ಥಾಶ್ರಮದಲ್ಲಿ ಭಾಷೆ ಕಪಟ, ವಂಚನೆ, ಮೋಸ, ಮಾಯೆ ಇದೆಲ್ಲ ಅನಿವಾರ್ಯ. ಅದು ಮಾಡ್ಬೇಕು ಅಂತ ಮಾಡಲ್ಲ, ಅದು ಏನು ಮಾಡ್ಕಾಗಲ್ಲ. ಅದು ಮಕ್ಕಳು, ನೆಂಟರು, ಇಷ್ಟರು, ಗಂಡ ಹೆಂಡತಿ, ಅಪ್ಪ ಅಮ್ಮ ಎಲ್ಲ ಜೊತೆ ಇರ್ಬೇಕಾದ್ರೆ ಸ್ವಲ್ಪ ತಪ್ಪಿಸ್ಕೊಳ್ಳೋಕೆ ಏನೇನೋ ನಾಜೂಕ್ ಮಾಡ್ಬೇಕು ಅವನು. ಸನ್ಯಾಸಿ ಹಂಗೆ ಮಾಡೋಂಗಿಲ್ಲ. ಸನ್ಯಾಸಿಗೆ ಯಾವ ತಮ್ಮವರು ಬರದಿರು ಇಲ್ಲ, ಯಾವ ಇದು ಇಲ್ಲ. ಆದ್ರಿಂದ ಅನ್ಯಾಶ್ರಮೇಶು ಅಂದ್ರೆ ಸನ್ಯಾಸಾಶ್ರಮ ಬಿಟ್ಟು ಬೇರೆ ಆಶ್ರಮದವರಲ್ಲಿ ಶಮದ ಮಾತಿಗಳು ಈ ರೀತಿ 100% ಇದಾಗೋದಿಲ್ಲ, ಫಾಲೋ ಮಾಡೋಕ್ಕಾಗಲ್ಲ. ಹಾಗಾಗಿ ಅವರಿಗೆ ಆತ್ಮಜ್ಞಾನಕ್ಕೆ ಅಡ್ಡಿ ಆಗುತ್ತೆ. ಯಾರು 100% ಫಾಲೋ ಮಾಡ್ತಾರೋ ಶಮದ ಮಾದಿಗಳನ್ನ, ಅವ್ರಿಗೆ ಅದು ಫಾಲೋ ಮಾಡೋಕ್ಕಾಗೋದು ಸನ್ಯಾಸಾಶ್ರಮದಲ್ಲೇ. ಅಲ್ಲೇ ಜಾಸ್ತಿ ಅವಕಾಶ, ಆಪ್ಷನ್. ಅದನ್ನ ಪ್ರಾಬಬಿಲಿಟಿ ಅಲ್ಲಿರೋದ್ರಿಂದ ಅದನ್ನು ಪ್ರಶಸ್ತ ಅಂತ ಶಾಸ್ತ್ರ ಹೋಗ್ತಾರೆ. ಇವಾಗ ನೋಡಿ ಹೇಳ್ತಾರೆ, ಅಚ್ಚಾಶ್ರಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಕ್ ಸಂಘಜುಷ್ಟಂ ಶ್ರಮಿಭ್ಯಃ ಪರಮಂ ಪವಿತ್ರಂ ಪ್ರೋವಾಚ ಸಮ್ಯಗ್ರಚಿಸಂಘಜುಷ್ಟಂ ಶ್ವೇತಾಶ್ವತರೇ. ಯಾರಿಗೆ ಹೇಳಿದಂತೆ ಬರುತ್ತಿಲ್ಲಪ್ಪ. ಅತ್ಯಾಶ್ರಮಗಳಿಗೆ ಅತ್ಯಂತ ಪರಮ ಪವಿತ್ರವಾಗಿರ್ತಕ್ಕಂಥದ್ದು ಯಾವುದೋ ಆತ್ಮಜ್ಞಾನ. ಅತ್ಯಾಶ್ರಮಗಳಿಗೆ ಬಹಳ ಪ್ರಿಯವೂ ಶ್ರೇಷ್ಠವೂ ಪವಿತ್ರವೂ ಆಗಿರ್ತಕ್ಕಂಥದ್ದು ಈ ಆತ್ಮಜ್ಞಾನ. ಅಂಥ ಆತ್ಮಜ್ಞಾನವನ್ನ ಋಷಿ ಸಂಘ ಜುಷ್ಟಂ, ಋಷಿ ಸಮೂಹದಿಂದ ಸೇವಿಸಲ್ಪಡುವಂತಹ ಆತ್ಮಜ್ಞಾನವನ್ನು ಹೇಳಿಕೊಟ್ಟರು ಅಂತ ವಾಕ್ಯ ಇದೆ. ಯಾರಿಗೆ ಹೇಳಿಕೊಟ್ಟರು ಅನ್ನೋದು ಪೂರ್ವಾಪರ ವಿಚಾರವೇ ಇಲ್ಲಪ್ಪ ಇಲ್ಲಿ. ಇದರಲ್ಲಿ ಶ್ವೇತಾಶ್ವೇತದಲ್ಲಿ ತೆಗೆದು ನೋಡಬೇಕು. ಬಹುಶಃ ಕಾವಶೇಯಾದಿ ಋಷಿಗಳು ಇವ್ರಿಗೆ ಹೇಳಿದ್ರು ಅಂತ ಇರಬೇಕು. ಕಾವಶೇಯ ಋಷಿಗಳು ಇದ್ದಾರಲ್ಲ, ಅವರು ಈ ಬೇರೆ ಋಷಿ ಸಮೂಹಕ್ಕಲ್ಲ ಅವ್ರು ಹೇಳಿದರು ಅಂತ. ಶ್ವೇತಾಶ್ವತದಲ್ಲಿ ಈ ರೀತಿ ಕೇಳಿ ಬರುತ್ತೆ ವಾಕ್ಯ. ನೋಡ್ಬೇಕು ಯಾರ್ಯಾರು ಹೇಳಿದ್ದು ಅನ್ನೋ ವಿಚಾರವನ್ನ. ಇದಂತೂ ಪ್ರಸಿದ್ಧ. ನ ಕರ್ಮಣ ನ ಪ್ರಜಯ ಧನೆ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು ಕೈವಲ್ಯ ಶ್ರುತಿ. ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶು ಇತಿ ಚ ಕೈವಲ್ಯ ಶ್ರುತಿ. ಕೈವಲ್ಯ ಶ್ರುತಿಗೆ ಎರಡು ಅರ್ಥ ಮಾಡ್ಬೋದು. ಕೈವಲ್ಯ ಅಂತ ಉಪನಿಷತ್ತಿದೆ, ಅದ್ರ ಶ್ರುತಿಗೂ ಅರ್ಥ ಮಾಡ್ಬೋದು. ಮೋಕ್ಷವನ್ನು ಹೇಳುವಂತಹ ಶ್ರುತಿ ಅಂತ ಅರ್ಥ ಮಾಡ್ಬೋದು. ಮೋಕ್ಷ ಪ್ರತಿಪಾದಕ ಶ್ರುತಿ ಅಂತ ಅರ್ಥ. ಏನಂತ? ನೋಡ್ರ ಮೋಕ್ಷ ಆಗ್ಬಹುದು. ಅದನ್ನ ಸ್ವಾಮಿಗಳು ಆ ವಶಿಷ್ಠ ಸ್ಮೃತಿ ಒಪ್ಪಲ್ಲ ಅವರು. ಅದ್ಯಾಕೋ ಅದನ್ನ ಮಾಡ್ಕೊಂಡಿದ್ದಾರೆ. ಒಂದ್ಸಲ ಯಾರು ಕರ್ಮದಿಂದಲಾಗಲಿ, ಪ್ರಜೆಯಿಂದಲಾಗಲಿ, ಧನದಿಂದಲಾಗಲಿ, ತ್ಯಾಗದಿಂದ ಆಗಲಿ ಹೊಂದೋದಿಲ್ಲ. ತ್ಯಾಗದಿಂದಲೇ ಅವನ ತತ್ವವನ್ನು ತ್ಯಾಗದಿಂದಲಾಗಲಿ ಇಲ್ಲ, ಧನದಿಂದಲಾಗಲಿ ಇಲ್ಲ, ತ್ಯಾಗದಿಂದಲೇ ಅಮೃತತ್ವ ಬರುತ್ತೆ ಎಂಬುದಾಗಿ ಕೈವಲ್ಯವನ್ನು ಮೋಕ್ಷ ವಿಚಾರ ಹೇಳುವ ಅಥವಾ ಕೈವಲ್ಯೋಪನಿಷತ್ತಿನಲ್ಲಿ ಈ ವಾಕ್ಯ ಇದೆ. ಹಾಗಾಗಿ ಸನ್ಯಾಸ ಮೋಕ್ಷಕ್ಕೆ ತ್ಯಾಗವೇ ಬೇಕು. ತ್ಯಾಗ ಅನ್ನೋದು ಸನ್ಯಾಸಕ್ಕೆ ಸಿಂಬಾಲಿಕ್, ಅದು ಗುರುತು. ಇದು ಏನ್ ಮಾಡಿದ್ದಾರೆ ಅಂದ್ರೆ ಕೆಲವು ವೇಷ ಆಚಾರ ಆಶ್ರಮವನ್ನು ಕೂಡಿಸ್ಕೊಂಡಿದ್ದಾರೆ. ಆಶ್ರಮಕ್ಕೂ ವೇಷಕ್ಕೂ ಏನೋ ಒಂದು ಅವಿನಾಭಾವ ಸಂಬಂಧ ಇಟ್ಕೊಂಡಿದ್ದಾರೆ. ಅದು ನಮ್ಮ ಅಣ್ಣ ವಾದ ಮಾಡ್ತಾನೆ, ಎಲ್ಲಿದೆ ಕಾಷಾಯ ಬಟ್ಟೆ ಹೊಡ್ಬೇಕು ಅಂತ. ಅಲ್ಲಿ ಏನಿದೆ ಗೊತ್ತಾ, ಕಾಷಾಯ ಬೇಕು ಅಂತಿಲ್ಲ, ಕಾಷಾಯ ವಸ್ತು ಅಂತಿಲ್ಲ ಅಲ್ಲಿ. ಅದು
ವಿವರ್ಣವಾಸ ಅಂತಿದೆ. ಅಥವಾ ಪರಿವ್ರಾಟ್ ವಿವರ್ಣವಾಸ ಮುಂಡು ಅಪರಿಗ್ರಹ ಅಂತಿದೆ. ವಿವರ್ಣವಾಸ ಅಂದ್ರೆ ಮಲಿನವಾಸ ಅಂತ ಮಣ್ಣಾರ್ಥ ಮಾಡ್ತಾನೆ. ಆದರೆ ನಾನೇನು ಹೇಳ್ತೀನಿ, ಇದು ಮಹಾಭಾರತದಲ್ಲಿ ಜನಕನ ಹತ್ರ ಅವಳ ಹೆಂಡತಿ ನಿನ್ನ ಒಳಗೆ ಮನಸ್ಸಿನ ಕಷಾಯವನ್ನ ತೆಗೆದುಕೊಳ್ದೇನೆ ಕಾಷಾಯ ವಸ್ತ್ರ ಉಡ್ತೀನಿ ಅಂತಂದ್ರೆ ಅದು ಧರ್ಮಧ್ವಜ ಆಗತ್ತೆ ಅಂತ ಅನ್ಬೇಕಾದ್ರೆ ಅವತ್ತಿನಿಂದಲೂ ಇದೇ ಕಾಷಾಯ ವಸ್ತ್ರ ಸಂಜಾರಿಗಳಿಗೆ ಇದು ಲಿಂಗ. ಅನಿಷ್ಕಷಾಯೇ ಕಾಷಾಯಂ ಇಹಾರ್ಥಂ ವಿದ್ಯುತಿ ವಚತು ಅಂತ ಹೇಳಿರೋದು. ಕಾಷಾಯ ಮೇಕೆ ಉಪದೇಶಂತಿ ಬೋಧನೆ ಬಿಡು ಅಂತ ನಮ್ಮಣ್ಣ ಅವ್ರು ಹೇಳ್ತಾರೆ ಅಂತ. ಅಲ್ಲ, ನಾನು ಹೇಳೋದು ನಮ್ಮ ಸ್ವಾಮಿಗಳು ಇಟ್ಕೊಂಡಿದ್ದಾರೆ, ದೊಡ್ಡ ದೊಡ್ಡ ಸಂತರೆಲ್ಲ ಅದನ್ನು ಫಾಲೋ ಮಾಡ್ತಿದ್ದಾರೆ. ಈ ಶಿಷ್ಟ ಪರಂಪರೆ ಬಂದಿರುವಾಗ ಯಾಕೆ ಅಷ್ಟು ಸಲೀಸಾಗಿ ಅದೇನು ಶಾಸ್ತ್ರೀಯವಲ್ಲ, ಅದೇನು ವಿಧಿ ಅಲ್ಲ, ಅದೇನು ನಿಯಮವಲ್ಲ ಅಂತ ಅನ್ನೋಕ್ಕೆ ಅಲ್ಲ. ನಾನು ವಿವರಣೆ ಇದು ದಿಗಂಬರನಾಗಿರ್ತೀನಿ ವಾಕ್ಯ ಇದೆ, ಒಪ್ಕೊಳ್ತೀನಿ. ಅದು ಸರ್ವತ್ರ ಪರಿಮೋಕ್ಷ ಮೇಕೆ ಅಂತ ವಾಕ್ಯ ಇದೆ, ದಿಗಂಬರನಾಗ. ಆದ್ರೆ ಕಾಷಾಯ ಸನ್ಯಾಸಿಗಳಿಗೆ ವಿಹಿತವಲ್ಲ ಅಂತ ಅನ್ನೋದಕ್ಕೆ ಅಷ್ಟೊಂದು ನಿನ್ನ ಯುಕ್ತಿ ಸಾಕಾಗಲ್ಲ. ಆ ಭಾಷೆಯನ್ನು ಪ್ರಮಾಣ ಮಣ್ಣ ಹೆಂಗಿದಾನೆ ಅಂದ್ರೆ ಶಂಕರಾಚಾರ್ಯ ಇಲ್ಲಾದ್ರೂ ಕಾಷಾಯ ವಸ್ತ್ರ ಹೇಳಿದಾರ ಸನ್ಯಾಸಿಗೆ, ಉಪನಿಷತ್ತಲ್ಲೆಲ್ಲಾದ್ರೂ ಸನ್ಯಾಸಿಗೆ ಕಾಷಾಯ ವಸ್ತ್ರ ಅಂತ ಹೇಳಿದ್ಯಾ, ಗೀತೆಯಲ್ಲಾದ್ರೂ ಕಾಷಾಯ ವಸ್ತ್ರ ಅಂತ ಹೇಳಿದ್ಯಾ, ಮಹಾಭಾರತದಲ್ಲಿ ಈ ರೀತಿ ಲಿಂಗ ಇದೆಯಲ್ಲಪ್ಪ, ಅದು ಅನುಷ್ಕಷಾಯ ಕಾಷಾಯ ಅಂತ ಯಾಕಂದು ಬೈದು ಸ್ವಾಮಿಗಳನ್ನು ತಗೊಂಡಿದ್ದಾರೆ. ಭಗೀತಾ ಸರ್ವಸ್ವದಲ್ಲಿ ಮನಸ್ಸಿನ ಕಷಾಯವನ್ನ ಕಳ್ಕೊಳ್ದೇನೆ ಕಾಷಾಯ ವಸ್ತ್ರ ಉಡ್ಕೊಳ್ತೀನಿ ಅಂತಂದ್ರೆ ಅದು ಬರೀ ಧರ್ಮಧ್ವಜ, ಅದು ಬರೀ ಆಟಾಟೋಪ ಆಗತ್ತೆ ಅಂತಂದ್ರೆ ಏನಾಯ್ತು, ಕಾಷಾಯ ವಸ್ತ್ರ ಉಡೋ ಸನ್ಯಾಸಿಗಳಿಗೆ ಒಂದು ಪರಂಪರೆ ಇದೆಯೇನೋ ಒಂದು ಗುರ್ತಾಯ್ತು. ಅದೇನೋ ಇಲ್ಲಿ ಕರ್ಮ ಪ್ರಜೆ ಧನದಿಂದ ಉಂಟಾಗೋದಿಲ್ಲ, ತ್ಯಾಗದಿಂದಲೇ ಅಮೃತತ್ವ ಉಂಟಾಗತ್ತೆ. ತ್ಯಾಗ ಪ್ರತೀಕವಾಗಿರ್ತಕ್ಕಂತಹ ಆಶ್ರಮ ಅನ್ನೋದು ಸನ್ಯಾಸಾಶ್ರಮ. ಸನ್ಯಾಸಾಶ್ರಮ ಕೆಲವು ಲಿಂಗ ಇದೆ. ಲಿಂಗ ಅದು ಅವ್ಯಕ್ತ ಲಿಂಗೋ ಅವ್ಯಕ್ತ ಆಚಾರ ಅಲಿಂಗೋ ಕೆಂಪು ಇದೆಯಲ್ಲ, ಅಲ್ಲಿ ಎರಡು ತರ ಇದೆ. ಅವಧೂತ ಚರ್ಯ ಒಂದು ರೀತಿ ಇದೆ. ಅವಧೂತ ಚರ್ಯೆಗೆ ಅವ್ಯಕ್ತ ಲಿಂಗೋ ಅವ್ಯಕ್ತ ಆಚಾರ ಅಂತ ಉಂಟು. ಆದ್ರೆ ಲೋಕಸಂಗ್ರಹಕ್ಕಾಗಿ ಇರ್ತಕ್ಕಂಥ ಸನ್ಯಾಸಿಗಳು ಇರ್ತಾರಲ್ಲ, ಅವರ ಚರ್ಯೆ ಅವಧೂತ ಚರ್ಯೆ ಇರಬೇಕು ಅಂತ ಏನಿಲ್ಲ. ಅವಧೂತ ಚರ್ಯೆ ನಿಜ, ಅವರಿಗೆ ನಗ್ನಾಗಿರ್ತಾರೆ, ಇರ್ತಾರೆ, ಗಿರಿಗುಹದಲ್ಲಿ ಇರ್ತಾರೆ, ಇರ್ಬೋದು. ನಾನು ಅವರು ಪರಮಂತ ಇವರು ಅಲ್ಲ ಅನ್ನೋದು ಬರಲ್ಲ. ಪರಮಂತ ಪರಿರಾಜಕರು ಸನ್ಯಾಸಿಗಳು ತತ್ವಜ್ಞಾನಿ ಆಗ್ಬಿಟ್ರೆ ಪರಮಂತ ಪರಿರಾಜಕರು ಅಂತಲೇ ಇವರನ್ನು ಕನ್ಸಿಡರ್ ಮಾಡ್ತಿರೋದು. ಇದು ವಾದದ ವಿಚಾರ ಅಲ್ಲ, ಸಾಂಪ್ರದಾಯಿಕ ವಿಚಾರ. ಜ್ಞಾತ್ವಾ ನೈಷ್ಕರ್ಮ್ಯಮಾಚರೇ ಸ್ಮೃತೇ ಜ್ಞಾತ್ವ ಕಿಂ ಜ್ಞಾತ್ವ ಆತ್ಮಾನಂ ಜ್ಞಾತ್ವ ಬ್ರಹ್ಮ ಜ್ಞಾತ್ವ. ಬ್ರಹ್ಮ ದ್ವಿತೀಯ ವಚನ. ಬ್ರಹ್ಮವನ್ನು ಕಂಡುಕೊಂಡು ನೈಷ್ಕರ್ಮ್ಯ ಅಂದ್ರೆ ನಿಷ್ಕ್ರಿಯಾತ್ಮ ಸ್ವರೂಪ. ನೈಷ್ಕರ್ಮ್ಯ ಅಂದ್ರೆ ಸನ್ಯಾಸಕ್ಕೆ ಇನ್ನೊಂದು ಹೆಸರು. ನೈಷ್ಕರ್ಮ್ಯ ಅನ್ನೋ ಪದ ಸನ್ಯಾಸಾಶ್ರಮವನ್ನೇ ಅದು ಇದು ಮಾಡುತ್ತೆ, ಇಂಡಿಕೇಟ್ ಮಾಡುತ್ತೆ, ಗುರುತಿಸುತ್ತೆ. ನಿಷ್ಕರ್ಮ್ಯ ಸಿದ್ಧಿ, ಸನ್ಯಾಸ ಸಿದ್ಧಿ, ಅಕಸ್ಮಾತ್ಮ ಸ್ವರೂಪದ ಸಿದ್ಧಿ ಅಂತ ಇದು ಅದು ಇದ್ರ ಕಡೆಯಿಂದ, ಅನುಭವದ ಕಡೆಯಿಂದ, ಲೋಕದ ಕಡೆಯಿಂದ ಸನ್ಯಾಸಾಶ್ರಮ ಅಂತ ಅದು ಇದು ಮಾಡುತ್ತೆ. ಅಕರ್ತಾತ್ಮ ಸ್ವರೂಪವನ್ನು ಕಂಡುಕೊಂಡವನ ಗುರುತಿ ಏನು ಅಂದ್ರೆ ಸನ್ಯಾಸಿ ಆಗಿರ್ತಾನೆ. ಸನ್ಯಾಸಿ ಆಗಿದ್ದವನ ಗುರುತಿ ಏನು ಅಂದ್ರೆ ಕಾವಿ ಬಟ್ಟೆ ಒಟ್ಟನಾಗಿರ್ತಾನೆ, ಪರಿಗ್ರಹ ಇರಲ್ಲ, ಮಮತ್ವ ಇರಲ್ಲ, ಶಮದಮಾದಿ ಗುಣಾನ್ವಿತನಾಗಿರ್ತಾನೆ. ಶಮದಮಾದಿ ಗುಣಾನ್ವಿತನಾಗಿರ್ತಾನೆ, ಅಭಿಮಾನ ಇರಲ್ಲ, ಕಾಮಕ್ರೋಧಾದಿಗಳು ಇರಲ್ಲ ಅನ್ನೋದು ಆಂತರಿಕ ಇದಾಯ್ತು. ಅದು ಹೊರಗಡೆಯವ್ರು ನೋಡೋಕ್ಕಾಗಲ್ಲ. ಹೊರಗಡೆಯವ್ರು ನೋಡೋದು ಇಷ್ಟನ್ನೇ, ಕಾಯಿ ಬಟ್ಟೆ ಹುಟ್ಟಿದ್ದಾರೆ, ಮತ್ತೆ ಅವ್ರ ನಡವಳಿಕೆಯಲ್ಲಿ ಶಾಂತರಾಗಿರ್ತಾರೆ, ಕೋಪತಾಪಾದಿಗಳು ಮಾಡ್ಕೊಳ್ಳಲ್ಲ. ಆದಷ್ಟು ಅವರು ಅಂತರ್ಮುಖ. ಅದು ಹೊರಗಡೆಯಿಂದ ಎಷ್ಟೋ ಊಹೆ ಮಾಡ್ಬೋದು. ಆದ್ರೂ ಹೊರಗಡೆಯಿಂದ ಊಹೆ ಮಾಡಿದ್ದು ಎಷ್ಟೇ ಆದ್ರೂ ಅದು ಮಾರ್ಜಿನ್ ಇರೋದೆ, ಅದಕ್ಕೆ ಪೂರ್ತಿ 100% ಆಗೋಲ್ಲ. ಜ್ಞಾನಿಗೆ ಜ್ಞಾನಿ ಆಗಿರೋವನಿಗೆ ಜ್ಞಾನಿಗೆ ಲಕ್ಷಣ ಗೊತ್ತೇ ಹೊರತು ಹೊರಗಡೆಯವರಿಗೆ ಜ್ಞಾನಿತ್ವ ಲಕ್ಷಣ ಗೊತ್ತಾಗಲ್ಲ. ಜ್ಞಾನಿಗೆ ಲಕ್ಷಣ ಹೊರಗಡೆಯಿಂದ ಹೇಳಕ್ಕಾಗತ್ತಾ? ಎಲ್ಲವನ್ನೂ ಹಿಪೋಕ್ರಸಿಯಾಗಿ ಮಾಡ್ಬೋದು, ಒಂದ ಕೃತ್ರಿಮವಾಗಿ ನಡ್ಕೊಂಡ್ಬಿಡ್ಬೋದು. ಅದಕ್ಕ ಜ್ಞಾನಂ ಸನ್ಯಾಸ ಲಕ್ಷಣ ಅಂತ ಹೇಳಿದ್ದಾರೆ. ಸನ್ಯಾಸ ಶಬ್ದನ ಹಾಕಿದ್ದಾರೆ ಜ್ಞಾನಕ್ಕೆ. ಜ್ಞಾತ್ವ ಅಂದ್ರೆ ಆತ್ಮಾನಂ ಜ್ಞಾತ ಬ್ರಹ್ಮ ಜ್ಞಾತ ನೈಷ್ಕರ್ಮ್ಯವನ್ನು ಆಚರಿಸಬೇಕು. ಇಲ್ಲ ಆಚರಿಸಬೇಕು ಅಂತ ಒಂದು ವಿಧಿವಾಕ್ಯ ನೋಡಿದ್ರೆ ಇದೇನೋ ಒಂದು ಕರ್ತವ್ಯವನ್ನು ಹೇಳ್ತಾ ಇದೀವಿ. ಅನ್ಸುತ್ತೆ ಸನ್ಯಾಸ ಶಬ್ದದಲ್ಲಿ ಇರಬೇಕು ಅನ್ನೋ ಒಂದು ಚಿತ್ತ ಅದು ಇಟ್ಕೊಂಡಿದೀವಿ ಅನ್ಸುತ್ತೆ. ಆಚರೇ ವಿಧಿವಿಭಕ್ತಿ ಬರೋಲ್ಲ, ವಿಧಿಲಿಂಗ್ ಬರೋಲ್ಲ. ಯದ್ಯಪಿ ಅವನು ಇದ್ದೇ ಇರ್ತಾನೆ, ಅನುವಾದ ಇರಬಹುದು. ಆದ್ರೂ ಸನ್ಯಾಸ ಜ್ಞಾನ ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಗೃಹಸ್ಥನಾಗಿರೋದಕ್ಕೆ ಕಾಮ ಕಾರಣ,
ಗೃಹಸ್ಥನಾಗಿರೋದು ಬರೋಲ್ಲ. ಇನ್ನು ಬ್ರಹ್ಮಚಾರಿ ಆಗೋಕ್ಕೆ ಗೃಹಸ್ಥರಾಗಿ ಬ್ರಹ್ಮಚಾರಿ ಬರೋಲ್ಲ. ಇನ್ನು ವಾನಪ್ರಸ್ಥನ ಆಗೋದೇನು, ಸನ್ಯಾಸಿ ಆಗೋದೇನು? ನೆಕ್ಸ್ಟ್ ಇನ್ನೊಂದಕ್ಕೆ ಕಾಲ ಆಡ್ತಾನೆ ಅಂದ್ರೆ ವಾನಪ್ರಸ್ಥನ ಸನ್ಯಾಸಿಯಾಗಿರ್ತಾನೆ ಸ್ವಲ್ಪ ತಿಳ್ಕೊಂಡು. ಅದು ಜ್ಞಾನಂ ಸನ್ಯಾಸ ಲಕ್ಷಣ ಅಂತ. ಇತ್ಯುಕ್ತ ಯಾಜ್ಞವಲ್ಕ್ಯೋ ವಿಜಹಾರ. ವಿಜಹಾರ ಅಂದ್ರೆ ಸನ್ಯಾಸಂಕೃತ ಅಂತ ಅರ್ಥ. ಯಾಕೆ ನಮ್ಮ ಅಣ್ಣ ಬಹಳ ಆಗ್ರಹ ಪಡಿಸ್ತಾನೆ, ಬ್ರಹ್ಮಾಚರಿ ತಿಳ್ಕೊಂಡು ನೈಷ್ಕರ್ಮ್ಯವನ್ನು ಆಚರಿಸಬೇಕು. ಬ್ರಹ್ಮಾಶ್ರಮ ಪದೇ ವಸೇದ್. ಬ್ರಹ್ಮಾಶ್ರಮ ಅಂತ ಹೆಸರುಕೊಟ್ಟಿದ್ದಾರೆ. ಮೋಕ್ಷಾಶ್ರಮ ಬ್ರಹ್ಮಾಶ್ರಮ ಅಂತ ಯಾವುದಕ್ಕೆ? ಸನ್ಯಾಸಕ್ಕೆ. ಆ ಪದೇ ಸ್ಥಾನೇ ವಸೇದ್ ವಸಿತು ಇಚ್ಛೇದ್. ಬ್ರಹ್ಮಾಶ್ರಮ ಸ್ಥಾನದಲ್ಲಿ ಮೋಕ್ಷಾಶ್ರಮ ಸ್ಥಾನದಲ್ಲಿ ಸನ್ಯಾಸಾಶ್ರಮದಲ್ಲಿ ಇರೋಕೆ ಇಷ್ಟಪಡಬೇಕು. ಯಾರೋ ಮುಮುಕ್ಷು. ಮುಮುಕ್ಷುಗೆ ಅದು ಭಾರಿ ಪ್ರಶಸ್ತ. ಯಾಕೆಂದ್ರೆ ಅಲ್ಲಿ ನಿಮ್ಗೆ ಬೇರೆ ನೀನು ಮಾಡೋ ಹಾಗಿಲ್ಲ. ನಿಂಗೆ ಆತ್ಮಚಿಂತನೆ, ಆತ್ಮವಿಚಾರ, ಆತ್ಮ ಅನುಸಂಧಾನ ಅಥವಾ ಭಗವನ್ನಾಮ ಹೇಳ್ಕೊಂಡು ಇರ್ಬೋದು. ಅದರಲ್ಲೇನು ಯಾವಾಗಲೂ ವಿಚಾರ ಮಾಡೋಕ್ಕಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ವಿಚಾರ ಮಾಡಿ ಸುಸ್ತಾಯ್ತು ಮನಸ್ಸಿಗೆ, ಆಗಲಿಲ್ಲ ಅಂದ್ರೆ ಹರಿ ಗೋವಿಂದ ಮಾಧವ ಗೋಪಾಲ ಕೇಶವ ನರಸಿಂಹ ಅಚ್ಯುತ ನಾರಾಯಣ ಅಂತ ಹೇಳ್ಕೊಂಡು ಇರ್ಬೋದು. ಏನ್ ಪರವಾಗಿಲ್ಲ. ಭಗವನ್ನಾಮ ಸ್ಮರಣೆ ಮಾಡ್ಕೊಂಡು ಇರ್ಬೋದು. ಭಗವಂತನ ಸ್ತೋತ್ರ, ಕೀರ್ತನೆ, ಭಜನೆ ಅದು ಹೇಳ್ಕೊಂಡಿರ್ಬೋದು. ಇಲ್ಲ ತತ್ವ ವಿಚಾರ ಮಾಡ್ತಾ ಇರ್ಬೋದು. ಒಟ್ಟು ಭಗವತ್ ಸಂಬಂಧ ಬಿಟ್ಟು ಬೇರೆ ಏನು ಮಾಡಬಾರ್ದು. ಅದೆಲ್ಲ ಆಪ್ಷನ್ ಉಂಟು. ಯಾಕೆಂದ್ರೆ ಮನಸ್ಸಿನ ಧರ್ಮ ನೀನು ಸ್ವಲ್ಪದ ಶ್ರವಣ ನಿಧ್ಯಾಸವನ್ನೇ ಮಾಡಬೇಕು ಅಂತ ವಿಧಿ ಮಾಡೋಕ್ಕಾಗಲ್ಲ. ಅದು ಹೆಚ್ಚಿಂದ ಹೌದು, ಆದರೆ ಆಗಲ್ಲ ಅಂತ ಅದು ಇದಾಗಿದ್ದಾಗ ಅದಕ್ಕೆ ಇನ್ನೊಂದು ಅವಶ್ಯಕತೆ ಇದೆ. ಬ್ರಹ್ಮಾಶ್ರಮ ಪದೇ ಮೋಕ್ಷಾಶ್ರಮವನ್ನು ವಾಸ ಮಾಡಬೇಕು. ನಿಜ ಬ್ರಹ್ಮಚರ್ಯಾದಿ ವಿದ್ಯಾಸಾಧನಾನಾಂಚ ಬ್ರಹ್ಮಚರ್ಯಾದಿ ವಿದ್ಯಾಸಾಧನಾನಾಂಚ ಸಾಕಲ್ಯೇನ ಅತ್ಯಾಶ್ರಮಿಷು ಉಪಪತ್ತೇ ಅತ್ಯಾಶ್ರಮಿಷು ಉಪಪತ್ತೇ ಗಾರ್ಹಸ್ಥ್ಯ ಅಸಂಭವ. ಅಸಂಭವ. ಎಷ್ಟು ಸಿಂಪಲ್ ಬರೋದು ಭಾಷಿಕಾರರು. ಇದು ಆಗಲ್ಲಪ್ಪ. ಹೆಂಡತಿ ಮಕ್ಕಳು ಕಟ್ಕೊಂಡು ಎಂತ ಆತ್ಮವಿಚಾರ ಮಾಡ್ತೀಯೋ? ಪೂಜೆ ಕರಡಿ ಬಂದಂಗೆ. ಪೂಜೆ ಮಾಡುವ ಕರಡಿ ಬಂದ್ರೆ ಪೂಜೆ ಮಾಡೋಕ್ಕಾಗತ್ತಾ? ಕರಡಿ ಹಾವು ಬಂದು ಎದ್ದು ಓಡೋಗ್ತೀವೋ ಪೂಜೆ ಮಧ್ಯದಲ್ಲಿ? ಆಗ ಅಪ್ಪ ಹಿಂದ್ಗಡೆ ಬಂದು ಕಟ್ಕೊಂಡ್ಬಿಡ್ತು ಅಂತಂದ್ರೆ ಸ್ನಾನ ಮಾಡಲ್ಲ, ಏನು ಮಾಡಲ್ಲ. ಮಗು ಪೂಜೆ ಕೂತಿರ್ತಾನೆ, ಅಭಿಷೇಕ ಮಾಡ್ತಿರ್ತಾನೆ, ರುದ್ರಾಭಿಷೇಕ ಮಾಡ್ತಾ ಇರ್ತಾನೆ. ಮಗು ಇನ್ನು ಆಗ ಹಾಸಿಗೆನಿಗೆ ಎದ್ದು ಬಂದ್ಬಿಟ್ಟು ಅಪ್ಪ ಬಂದು ಕೂತ್ಕೊಂಡ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಬಂದು ಕಟ್ಕೊಂಡ್ಬಿಡುತ್ತೆ ಹಿಂದ್ಗಡೆಯಿಂದ. ಏನ್ ಮಾಡ್ತೀಯಾ? ಹೊಡೆಯತ್ತೀಯ ಮಗುಗೆ. ಇನ್ನು 3 ವರ್ಷ ಮಗು ಹೊಡಿತೀಯ. ಆಯ್ತು ಬಾ ಅಂತ ಹೇಳ್ಬಿಟ್ಟು ಆಮೇಲೆ ಬಟ್ಟೆ ಬಿಚ್ಚೇದು ಹೆಂಡತಿ ಅಂತ ಹೇಳ್ಬೇಕು. ಹೆಂಡತಿ ನಂಗಾಗಲ್ಲ ಇವಾಗ, ನಂಗೆ ಮೇಲೆ ಮಗು ಬಂದು ಮುಟ್ತು ಅಂತೇಳಿ ಮಗುವನ್ನ ಹೊಡೆಯೋದು ಬಿಡಿಯೋಕ್ಕಂತೂ ಆಗಲ್ಲ. ಹೆಂಡತಿಯನ್ನ ಮಾತು ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಹೆಂಡತಿ ಮಾತು ಕೇಳೋಳಲ್ಲ. ಅದು ಹೆಂಡತಿಯನ್ನು ಸ್ವಭಾವವೇ ಆ ಜಾಗವೇ ಮಾತು ಕೇಳಿರೋಳಿಗೆ ಹೆಸರು. ಮಾತು ಕೇಳೋಳಂತ ಹೆಂಗಸಿಗೆ ಹೆಂಡತಿ ಅಂತ ಹೆಸರು. ಹಾಗಾದ್ರಿಂದ ಅಲ್ಲಿ ಅವರು ಇದನ್ನ ಕೇಳೋರಲ್ಲ. ಇದನ್ನೇ ಮಾಡ್ಕೋಬೇಕು. ಕಟ್ಕೊಂಡಿದ್ದ ತಪ್ಪಿಗೆ ಆ ಮಗು ಸ್ನಾನ ಮಾಡಿಸಿ ಅದು ಹಲ್ಲು ಉಜ್ಜಿಸಿ ಅದಕ್ಕೆಲ್ಲ ಇದು ಮಾಡಿಸ್ಬಿಟ್ಟು ಇದು ಮಾಡಿ ಬಾ ಮಗನಿಂದ ಕೂರಿಸ್ಕೊಂಡು ಅವನ ತನ್ನ ಅಭಿಷೇಕ ಮಾಡಿಸಿ ಮಾಡೋದು. ಆ ಮಧ್ಯೆ ಬುಯ್ಯಿ ಉಚ್ಚೋಗಿದೆ. ಸ್ಥಾನದಲ್ಲಿಯೇ ವಾಸವಾಗಿರಬೇಕು ಅಂತ ಹೇಳಿ ಬ್ರಹ್ಮಚರ್ಯಾದಿ ವಿದ್ಯಾ ಸಾಧನೆ ಇದೆಯಲ್ಲ, ಆ ವಿದ್ಯಾ ಸಾಧನೆಗಳು ಏನುಂಟು ಅದನ್ನು ಸಾಕಲ್ಯೇನ. ಸಾಕಲ್ಯ ಹೇಗೆ ರೂಪ? ಸಕಲಸ್ಯ ಭಾವ ಸಾಕಲ್ಯಂ ತೇನ. ಎಂಟೈರ್ಲಿ ಒಂಚೂರು ಲೋಪಾರ್ಜನೆ ಮಾಡ್ಬೋದು. ಗೃಹಸ್ಥಾಶ್ರಮದಲ್ಲಿ ಮಾಡ್ಬೋದು, ಮಧ್ಯ ಲೋಪ ಬರುತ್ತೆ. ಸಂಪೂರ್ಣವಾಗಿ ಅತ್ಯಾಶ್ರಮಿಷು ಇತ್ಯುಕ್ತೆ ಸನ್ಯಾಸಾಶ್ರಮಿಷು. ಸನ್ಯಾಸಾಶ್ರಮಿಗಳಲ್ಲಿ ಅದು ಹೊಂದತ್ತೆ. ಆದರೆ ಗಾರ್ಹಸ್ಥ್ಯೆ ಅಸಂಭವ. ರಾತ್ರಿ ಕಡ್ಡು ಬಾವಿಗೆ ಹಗಲು ಹೋಗಿ ಬೀಳೋದು. ಅದು ಗಾರ್ಹಸ್ಥ್ಯ ಅನ್ನೋದು ರಾತ್ರಿ ಕಡ್ಡು ಬಾವಿಗೆ ಹಗಲು ಹೋಗಿ ಬೀಳೋದಿದೆಯಲ್ಲ ಅಂತ ಬೇಕು. ಯಾವುದು ಹೊಂದೋದಿಲ್ಲ ಇದನ್ನ. ನಚ ಅಸಂಪನ್ನಂ ಸಾಧನಂ ಕಸ್ಯಚಿದರ್ಥಸ್ಯ ಸಾಧನಾಯ ಅಲಂ. ನಚ ಅಸಂಪನ್ನಂ ಸಾಧನಂ ಕಸ್ಯಚಿದರ್ಥಸ್ಯ ಸಾಧನಾಯ. ಆಗ್ಲಿಪ್ಪ ನಾವು ಎಷ್ಟೋ ಮಾಡ್ತೀವಿಪ್ಪ, ನಮ್ಮ ಕೈಲಾದದ್ದು ಮಾಡ್ತೀವಿ. 10%, 15%, 20% ಮಾಡ್ತೀವಿ. ಇದರಿಂದ ಜ್ಞಾನ ಆಗಲ್ವ ಅಂದ್ರೆ ಆಗಲ್ಲ. ಸಂಪನ್ನ ಸಾಧನವಾಗದೆ ಹೋದ್ರೆ, ಪೂರ್ತಿ ಸಾಧನ ಕೈಗೂಡದೆ ಹೋದ್ರೆ ಅದು ಯಾವ ಪುರುಷಾರ್ಥ ಮೋಕ್ಷ ಅಲ್ಲ. ಲೋಕದ ಒಂದು ವಿದ್ಯಾಭ್ಯಾಸರು ಅಷ್ಟೇ. ನಾನೇನೋ ಒಂದು 4 ಗಂಟೆ 10 ನಿಮಿಷ ಓದ್ತೀನಿಪ್ಪ, ನಾನು ರ್ಯಾಂಕ್ ಬರಬೇಕು ಅಂದ್ರೆ ಬರೋಲ್ಲ. ನಾನೇನೋ ದಿನಕ್ಕೆ ಒಂದು ಅರ್ಧ ಗಂಟೆ ವೇದ ಹೇಳ್ತೀನಿ ಅಷ್ಟೇ ಅಂತಂದ್ರೆ ವೇದ ಬರಲ್ಲ ನನಗೆ. ಯಾವುದು ನಿಮ್ಗೆ ಬೇಕೋ ದಾಧತ್ಯ ಬೇಕು, ಅದಕ್ಕಾಗಿ ಕೂರ್ಬೇಕು. ಇದು ಆತ್ಮಜ್ಞಾನಕ್ಕೆ ಮಾತ್ರ ಅಲ್ಲ, ಇದು ಪ್ರತಿಯೊಂದು ಫೀಲ್ಡ್ಗೂ ಸಮಾನ. ಇದು ಈ ವಿದ್ಯಾಭ್ಯಾಸ ರ್ಯಾಂಕ್ ಬರಬೇಕು ಅಂದ್ರು ದಾಧತ್ಯ ಓದಬೇಕು. ದುಡಿಬೇಕು ಅಂದ್ರು ಯಾವಾಗ ದುಡಿತಲ್ಲೇ ಬೆಳೆದಿರ್ಬೇಕು. ಏನಾದ್ರು ಒಂದು ಅಚೀವ್ ಮಾಡ್ಬೇಕೋ, ಆ ಅಚೀವ್ ಮಾಡ್ಬೇಕು ಅನ್ನೋವಾಗ ಎಷ್ಟರ ಮಟ್ಟಿಗೆ ಮಾಡ್ಬೇಕೋ ಫುಲ್ ಸಕ್ಸಸ್ ಆಗೋರು. ಪಾರ್ಶಿಯಲಿ ಸಕ್ಸಸ್ ಆಗಿರೋ ಪ್ರಯೋಜನ ಇಲ್ಲ. 100% ಆ ಸಕ್ಸಸ್ ಆಗ್ಬೇಕು ನಾವು ಮಾಡುವಂಥದ್ದು ಅಂದ್ರೆ ಅವಾಗ ಅಷ್ಟರ ಮಟ್ಟಿಗೆ ಎಫರ್ಟ್ ಹಾಕ್ಬೇಕು. ನೀವು ತೋಟ ತುಡಿಕೆ
ಮನೆ ಹೋಗ್ತೀನಿ ತಿಂಗಳು 1-2 ದಿವಸ ಹೋಗ್ತೀನಿ ಮಾಡ್ತೀನಿ ಅಷ್ಟು ಹಾಳಾಗುತ್ತೆ ಅಷ್ಟೇ. ದನ ಕರ ಬಿಟ್ಕೊಳ್ತಾರೆ, ಇದನ್ನು ಕದ್ಕೊಂಡು ಹೋಗ್ತಾರೆ, ಇನ್ನೊಂದು ಮಾಡ್ತಾರೆ, ಆ ತೋಟವೂ ಹಾಳಾಗುತ್ತೆ, ಕೃಷಿಯೂ ಹಾಳಾಗುತ್ತೆ. ಎಲ್ಲ ಕ್ಷೇತ್ರವು ಎಫರ್ಟ್ ಸರಿಯಾಗಿಲ್ಲದೆ ಹೋದ್ರೆ ಬಿದ್ದು ಹೋಗುತ್ತೆ. ಆ ನ್ಯಾಯ ಇದಕ್ಕೂ ಸಮಾನ. ಆತ್ಮಜ್ಞಾನ ಬೇಕು ಅಂದ್ರೆ ಅಷ್ಟು ಎಫರ್ಟ್ ಹಾಕ್ಲೇಬೇಕು. ನಾವು ಎಫರ್ಟ್ ಹಾಕ್ತೀವಿ ನಂಗೆ ಆತ್ಮಜ್ಞಾನ ಆಗಲಿ ಹೆಂಗೆ ಆಗ್ಬಿಡುತ್ತೆ ಆತ್ಮಜ್ಞಾನ? ಇದು ಎಲ್ಲಕ್ಕೂ ಸಮಾನವಾಗಿರೋ ನ್ಯಾಯವನ್ನು ಇದಕ್ಕೊಂದಕ್ಕೆ ಎಕ್ಸೆಪ್ಷನ್ ಮಾಡಕ್ ಕಾರಣ ಇಲ್ಲ. ನೀ ಹಿಂಗೆ ಆಗಲಿ ಇಲ್ಲೇ ಆಗಲಿ ಹೆಂಗಾಗ್ಬಿಡುತ್ತೆ? ಲೋಕದಲ್ಲ ಅದರ ಒಂದು ಅಚೀವ್ ಮಾಡೋದಕ್ಕೆ ಅಷ್ಟು ಮಟ್ಟ ಎಫೆಕ್ಟ್ ಮಾಡ್ಬೇಕು ಒಪ್ಕೊಳ್ತಿಲ್ಲ ಇಲ್ವೋ? ಎಲ್ಲದಕ್ಕೂ ನೀವು ಪ್ರಯತ್ನ ಒಪ್ಕೊಂಡಾಗ ಇದಕ್ಕೆ ಯಾಕೆ ಒಪ್ಕೊಳ್ಳಲ್ಲ ಅಂತ ಕೇಳಿದ್ದಾರೆ. ಇದಕ್ಕೂ ಕೂಡ ಅಸಂಪನ್ನಂ ಸಾಧನ, ಒಳ್ಳೆ ವಾಕ್ಯ. ಸಂಪನ್ನವಾಗದ, ಪೂರ್ತಿ ಕೈಗೂಡದೇ ಇರುವ ಸಾಧನ ಯಾವೊಂದು ಪುರುಷಾರ್ಥಕ್ಕೂ ಸಾಧನವಾಗೋದಿಲ್ಲ. ಆದ್ರಿಂದ ಆತ್ಮಜ್ಞಾನ ಬೇಕೋ? ಸುಳ್ಳು ಹೇಳ್ತಿದ್ಯಾ. ಆತ್ಮಜ್ಞಾನ ಬೇಕಾಗಿದ್ದರೆ ನೀನ್ ಏನ್ ಮಾಡ್ತಿದ್ದೆ ಹೇಳೋ? ಮಾಡಿರ್ತಿದ್ದೆ. ಆತ್ಮಜ್ಞಾನ ನಿಂಗೆ ಬೇಕಾಗಿಲ್ಲ. ನಿಂಗೆ ಬೇಕು ನಿಂಗೆ ಅನಿಸಿದ್ರೆ ನೀ ಸನ್ಯಾಸ ಮಾಡಿಯೇ ಮಾಡ್ತಿದ್ದೆ. ನಿಂಗೆ ಅದೇ ಬೇಕು ಅಂದಮೇಲೆ ಅದಕ್ಕಾಗಿ ಎಲ್ಲ ಬಿಟ್ಟೇ ಬಿಡ್ತೀಯ, ಕೂತೀಯ. ಆತ್ಮಜ್ಞಾನವೂ ಬೇಕು, ಮಕ್ಕಳು ಮರಿ ಹೆಂಡತಿ ಮ್ಯಾನೇಜರ್ ಇರಬೇಕು ಅಂದ್ರೆ ಆಗಲ್ಲ. ಅದು ಸುಮ್ಮನೆ ಉಪಚಾರಕ್ಕೆ ಹೇಳೋದಷ್ಟೇ. ಅಸಂಪನ್ನವಾದ ಸಾಧನ ಯಾವ ಪುರುಷಾರ್ಥಕ್ಕೂ ಸಾಧನವಾಗುವುದಿಲ್ಲ. ಆದ್ರೆ ನನಗೆ ಆತ್ಮಜ್ಞಾನವೇ ಬೇಕು, ಸನ್ಯಾಸ ಮಾಡಿ ಕೂತ್ಕೊ 20 ಯಾಕೆ ಜ್ಞಾನ ಆಗಲ್ಲ ಹೇಳ್ತೀನಿ. ತತ್ವಜ್ಞಾನ ಆಗಿದ್ದಕ್ಕೆ ಸಾಧ್ಯವೇ ಇಲ್ಲ, ಆಗ್ಲೇಬೇಕು. ನೀ ಅದಕ್ಕೆ ಕೂತ್ಮೇಲೆ ನೀ ಅಲ್ಲೂ ಟಕ್ಕರಿಕೆ ಮಾಡಿದ್ರೆ ಅಲ್ಲೂ ವಂಚನೆ ಆಗುತ್ತೆ. ನೀ ಸನ್ಯಾಸ ಮಾಡಿಯೂ ಮಠಾಭಿವೃದ್ಧಿ ಮಾಡ್ತೀನಿ, ನನ್ನ ಕೀರ್ತಿ ಮಾಡ್ತೀನಿ, ನನ್ನ ಗೌರವಕ್ಕೆ ಹೋಗ್ತೀನಿ, ಇನ್ನೇನೋ ಅಡ್ಡದಾರಿ ಹೇಳ್ಕೊಡ್ತೀನಿ ಸನ್ಯಾಸಿ ಆಗಿತ್ತಂದ್ರೆ ಅಲ್ಲಿ ಅವನು ತಪ್ಕೊಂಡ, ಅವನು ಆ ಆಶ್ರಮಕ್ಕೆ ಅಪಚಾರ ಮಾಡ್ದ ಅಷ್ಟೇ. ಅದೇನು ಮಾಡ್ಕಲ್ಲ. ಯಾವ ಆಶ್ರಮದಲ್ಲಿ ಇರ್ತೀವೋ ಆ ಆಶ್ರಮಕ್ಕೆ ಅಪಚಾರ ಇರೋಗಿ ನಡ್ಕೋಬೇಕು ನಾವು. ಆಶ್ರಮಕ್ಕೆ ಅಪಚಾರ ಮಾಡಿದ್ರೆ ನೀನು ಹಾಳ ಹೋಗ್ತೀಯ, ಶಾಸ್ತ್ರವನ್ನು ನೀನು ಕೆಡಿಸಿದ್ದೆ, ಸಮಾಜವನ್ನು ಕೆಡಿಸಿದೆ, ಮೂರನ್ನು ಕೆಡಿಸಿದಂಗೆ ಆಗ್ತೀಯ. ಹಾಗೆ ಮಾಡಬಾರ್ದು. ಯದ್ವಿಜ್ಞಾನೋಪಯೋಗೀನಿ ಚ ಗಾರ್ಹಸ್ಥ್ಯಾಶ್ರಮ ಕರ್ಮಾಣಿ ಗಾರ್ಹಸ್ಥ್ಯಾಶ್ರಮ ಕರ್ಮಾಣಿ ತೇಷಾಂ ಪರಂ ಫಲಂ ಉಪಸಂಹೃತಂ ದೇವತಾಪ್ಯ ಲಕ್ಷಣಂ ಸಂಸಾರ ವಿಷಯಮೇವ. ಅವನು ಜ್ಞಾನಕರ್ಮ ಸಮುಚ್ಚಯ ಮಾಡ್ಕೊಂಡು ಮಾಡಬಹುದಲ್ಲ ಅಂತಂದ. ಅಯ್ಯೋ, ನೀನ್ ಹೇಳೋ ಜ್ಞಾನಕರ್ಮ ಸಮುಚ್ಚಯಕ್ಕೆ ಫಲ ಸಂಸಾರಕ್ಕೆ ಗೋಚರವಾದ ಫಲವೇ ಹೊರತು ನಾನು ಹೇಳ್ತಾ ಇರೋ ಫಲ ಅಲ್ಲ, ಅಕರ್ತಾತ್ಮಜ್ಞಾನ ಫಲ ಅಲ್ಲ ಅದು. ಯಾವ ವಿಜ್ಞಾನ ಅಂದ್ರೆ ಉಪಾಸನೆ, ಪ್ರಾಣೋಪಾಸನೆ, ವೈಶ್ವಾನರೋಪಾಸನೆ, ಪಂಚಾಗ್ನಿ ವಿದ್ಯೆ ಇತ್ಯಾದಿ ಆ ವಿಜ್ಞಾನಕ್ಕೆ ಉಪಯೋಗಿಯಾಗಿರುವ ಗೃಹಸ್ಥಾಶ್ರಮ ಕರ್ಮಗಳು.